ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಕನ್ಸ್ಟ್ರಕ್ಟ್ ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಬನ್ನಿ, ಈ ಸನ್ಸ್ಕ್ರೀನ್ನ ಯಾಕೆ ಬಳಸಬೇಕು, ಮತ್ತು ಇದರ ವಿಶೇಷತೆ ಏನು, ಮತ್ತು ಯಾರಿಗೆ ಸೂಕ್ತ ಆಗುತ್ತದೆ, ಹೇಗೆ ಬಳಸಬೇಕು, ಮತ್ತು ಇದರ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೆಯದಾಗಿ ನಾವು ಸನ್ಸ್ಕ್ರೀನ್ನ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯ ಹೊರಗಡೆ ಹೋಗೋದ್ರಿಂದ ಸೂರ್ಯನ ಬೆಳಕು ನಮ್ಮ ಮುಖಕ್ಕೆ ಬೀಳ್ತಾನೆ ಇರುತ್ತೆ. ಅದರಿಂದಾಗಿ ನಮಗೆ ಟ್ಯಾನಿಂಗ್ ಉಂಟಾಗುತ್ತದೆ, ಕಪ್ಪು ಕಲೆ ಹೆಚ್ಚಾಗುತ್ತದೆ, ಮತ್ತು ಚರ್ಮ ಬೇಗ ವಯಸ್ಸಾದಂತೆ ಕಾಣಿಸ್ತದೆ, ಮತ್ತು ಪಿಗ್ಮೆಂಟೇಷನ್ ಸಹ ನಿಮಗೆ ಹೆಚ್ಚಾಗುತ್ತದೆ. ಅದರಿಂದ ನೀವು ಬೆಳಗ್ಗೆ ಹೊರಗೆ ಹೋಗುವ ಮುನ್ನ ಸನ್ಸ್ಕ್ರೀನ್ ಬಳಸುವುದು ಬಹಳ ಮುಖ್ಯವಾಗಿರುತ್ತದೆ. ಮೊದಲನೇದಾಗಿ ಈ ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡಬೇಕು ಅಂತೇಳಿದ್ರೆ, ಇದರಲ್ಲಿ SPF 50+ ಇದೆ, ಮತ್ತು PA+++ ಇದೆ. ಇದು ನಿಮಗೆ ಫೇಸ್ನ ರಕ್ಷಣೆ ಮಾಡುತ್ತೆ. ತುಂಬ ಲೈಟ್ ವೆಯ್ಟ್ ಇದೆ, ಮತ್ತು ವೈಟ್ ಕಾಸ್ಟ್ ಕಡಿಮೆ ಇದೆ ಇದರಲ್ಲಿ. ದಿನನಿತ್ಯ ಬಳಸೋಕ್ಕೆ ಸೂಕ್ತವಾದ ಪ್ರಾಡಕ್ಟ್ ಅಂತೇಳಿದ್ರೆ ಇದೇನೆ. ಇದರ ಪ್ಯಾಕೇಜಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಕ್ಯಾರಿ ಮಾಡಲು ನಿಮಗೆ ಸುಲಭವಾಗಿರ್ತದೆ, ಮತ್ತು ಲೀಕೇಜ್ ಕಡಿಮೆ ಆಗುತ್ತದೆ. ಅಂದರೆ ಇದು ನೀರು ಥರ ಇರೋದಿಲ್ಲ, ಸ್ವಲ್ಪ ಕ್ರೀಮಿ ಥರ ಇರೋದ್ರಿಂದ ಇದು ಲೀಕೇಜ್ ಕಡಿಮೆ ಆಗುತ್ತದೆ. ತುಂಬ ಬಳಸಲು ತುಂಬ ಅನುಕೂಲವಾಗಿರುತ್ತೆ. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಜೆಲ್ ಫಾರ್ಮುಲಾನು ಹೊಂದಿರುತ್ತೆ. ನಿಮ್ಮ ಫೇಸ್ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ನೋ ವೈಟ್ ಕಾಸ್ಟ್ ಅಂತೇಳಿದ್ರೆ, ಅದು ನಿಮ್ಮ ಚರ್ಮನ ಒಂಥರ ಬೂದುಗೆ ಮತ್ತು ಕ್ರೀಮಿಯಾಗಿ ಮಾಡಲ್ಲ, ವೈಟ್ ಥರ ಕಾಣಿಸಲ್ಲ. ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಮತ್ತು ಮ್ಯಾತ್ ಫಿನಿಶ್ ಕೊಡುತ್ತೆ, ಮತ್ತು ನಿಮ್ಮ ಫೇಸಲ್ಲಿ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಎಲ್ಲ ಸ್ಕಿನ್ ಟೈಪ್ವರೆಗೂ ಇದು ಸೂಟಬಲ್ ಆಗುತ್ತೆ. ನೋಡಿ, ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ನಿಮ್ಮ ಫೇಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಅದಕ್ಕಾದಂತಲೇ ಸನ್ಸ್ಕ್ರೀಮನ್ನು ಅವರು ರೆಕಮೆಂಡ್ ಮಾಡಿದ್ದಾರೆ. ನೀವು ಪರ್ಚೇಸ್ ಮಾಡ್ಬೋದು ನೋಡಿಕೊಂಡು. ಇದು ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ ಅಂತೇಳಿದ್ರೆ, ಆಯಿಲಿ ಸ್ಕಿನ್ ಇರೋರ್ಗು ಚೆನ್ನಾಗಿ ಸೂಟಬಲ್ ಆಗುತ್ತೆ. ಇದು ಆಯಿಲ್ ಕಂಟ್ರೋಲ್ನ ಮಾಡುತ್ತೆ, ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೂ ಸಹ ಚೆನ್ನಾಗಿರುತ್ತೆ. ನಾರ್ಮಲ್ ಸ್ಕಿನ್ ಇರೋರಿಗೆ ಉತ್ತಮ ಆಯ್ಕೆ ಅಂತೇಳಿದ್ರು ಸರಿಯಾಗುತ್ತೆ. ಡ್ರೈ ಸ್ಕಿನ್ ಇರೋರು ಮಾಯಿಶ್ಚರೈಸರ್ ಜೊತೆ ಬಳಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಬಳಸಬೇಕು ಅಂತೇಳಿದ್ರೆ, ತುಂಬ ಜನ ಸನ್ಸ್ಕ್ರೀನ್ನ ಬಳಸುವಾಗ ತುಂಬಾ ತಪ್ಪು ಮಾಡ್ತೀರಾ. ಹೇಗೆ ಬಳಸಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ, ನಂತರ ಸನ್ಸ್ಕ್ರೀಮ್ನ ಹಚ್ಕೊಳ್ಳಿ. ಸನ್ಸ್ಕ್ರೀಮ್ ಹಚ್ಕೋತಿರ್ಬೇಕಾದ್ರೆ ಮುಖ ಮತ್ತು ಕುತ್ತಿಗೆಗೆ ಸೇರಿಸಿ ನೀವು ಹಾಕೋಬೇಕು. ಬರೀ ಫೇಸ್ಗೆ ಹಾಕ್ಕೊಂಡ್ರೆ ಸಾಕಾಗೋದಿಲ್ಲ, ನಿಮ್ಮ ನೆಕ್ಕಿಗೂ ಸಹ ನೀವು ಅಪ್ಲೈ ಮಾಡ್ಕೋಬೇಕು. ಹೊರಗೆ ಹೋಗೋ ಮುನ್ನ ಒಂದು 15 ನಿಮಿಷ 20 ನಿಮಿಷ ಕಾಲು ಗಂಟೆ ಮುಂಚಿತವಾಗಲೇ ನೀವು ಹಾಕೋಬೇಕಾಗಿರುತ್ತೆ. ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಿರ್ಬೇಕಾದ್ರೆ ತುಂಬ ಜನ ತಪ್ಪು ಮಾಡ್ತಾರೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾರೆ. ನೋಡಿ, ನಾನಿಲ್ಲಿ ನಿಮಗೆ ಸನ್ಸ್ಕ್ರೀನ್ನ ಹೇಗೆ ಬಳಸಬೇಕು, ಹೇಗೆ ಹಾಕೋಬೇಕು ಅಂತ ತೋರಿಸ್ತಿದ್ದೀನಿ. ನೋಡಿ, 2 ಫಿಂಗರಷ್ಟು ಕ್ರೀಮನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡ್ತೀನಿ. ಎಷ್ಟು ಫೇಸ್ಗೆ ಪ್ರೊಟೆಕ್ಷನ್ ಕೊಡ್ತೀರೋ ಅಷ್ಟೇ ನಿಮ್ಮ ಕುತ್ತಿಗೆಗೆ ಅಂದರೆ ನೆಕ್ಗೆ ಅಷ್ಟು ಪ್ರೊಟೆಕ್ಷನ್ ಕೊಡಬೇಕಾಗಿರುತ್ತೆ ನೀವು. ನಾನು ತುಂಬ ಚೆನ್ನಾಗಿ ಇದನ್ನು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿಕೊಂಡು ತುಂಬ ಮಸಾಜ್ ಥರ ಮಾಡ್ತಿದ್ದೀನಿ. ಅದು ಕ್ರೀಮು ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗೋವರೆಗೂ ನಾನು ಅದನ್ನು ನೀಟಾಗಿ ಮಸಾಜ್ ಥರ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೂ ನಿಮ್ಮ ಸ್ಕಿನ್ ರೋಟೀನಲ್ಲಿ ಸನ್ಸ್ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವಾಗಲೂ ಸನ್ಸ್ಕ್ರೀಮ್ನ ಹೊರಗಡೆ ಹೋಗುವಾಗ ಮಿಸ್ ಮಾಡಲೇಬೇಡಿ. ಅದು ನಿಮಗೆ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ವಯಸ್ಸಾದಂಗೆ ಕಾಣೋದಿಲ್ಲ, ನಿಮ್ಮ ಕಪ್ಪು ಕಲೆಗಳೆಲ್ಲ ಇದಾಗುತ್ತೆ, ನಿಮ್ಮ ಸ್ಕಿನ್ನು ಸ್ಮೂತೇ ಆಗುತ್ತೆ. ನೀವು ಯಾವಾಗಲೂ ಮಿಸ್ ಮಾಡಲೇಬೇಡಿ. ಇದೇ ರೀತಿ ನಿಮ್ಗೆ ಯಾವುದಾದ್ರೂ ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.